ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಜನೀಸ್ ಕಿಚನ್ ಕಾರ್ನರ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಿರೋಂಥ ರೆಸಿಪಿ ಮಟನ್ ಸುಕ್ಕ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ನಾನಂತೂ ಇದನ್ನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಎಲ್ಲ ರೆಸಿಪೀಸಲ್ಲೂ. ನೀವು ಕೂಡ ಇದನ್ನು ಅಷ್ಟೇ ಈಸಿಯಾಗಿ ಟೇಸ್ಟಿಯಾಗಿ ಕೂಡ ಮಾಡ್ಕೋಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ಬನ್ನಿ, ಅದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡೋದಂತ ನಾನಿಲ್ಲಿ ಹೇಳ್ಕೊಡ್ತೀನಿ. ನಾನಿಲ್ಲಿ 1/4 kg ಆಗುವಷ್ಟು ಮಟನ್ನ ಅರಿಶಿನ ಹಾಕ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬೇಕಾದ್ರೆ ನೀವು ಟೇಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ನನಗೆ ಗೊತ್ತಾಗುತ್ತೆ ಅಂತ ಒಂದೇ ಸಲ ಹಾಕ್ಕೊತಾ ಇದ್ದೀನಿ. ಹಂಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು, ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಆಮೇಲೆ 1-1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಆದರೂ ಯೂಸ್ ಮಾಡಿ ಅಥವಾ ನಾರ್ಮಲ್, ಓಕೆನಾ. ನಾನಿಲ್ಲಿ ಆಮೇಲೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್, 1/2 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಸ್ಪೈಸಸ್ ನೋಡಿ ಇಷ್ಟೇ ಇರುತ್ತೆ. ಆಮೇಲೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀವು ಅಂಗಡಿದಾದರೂ ಯೂಸ್ ಮಾಡಿ ಅಥವಾ ಮನೆಯದಾದರೂ ಯೂಸ್ ಮಾಡಿ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನಿಲ್ಲಿ 1 ಲೆಮನ್, ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಹುಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ, ಬಿಕಾಸ್ ನಾವಿಲ್ಲಿ ಟೊಮೆಟೊ ಏನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇಲ್ಲ ಅದಕ್ಕೆ. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಫುಲ್ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಅಥವಾ 1 ಅವರ್ ನೆನೆಸಿದ್ರೂ ಓಕೆ. ಚೆನ್ನಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಮುಚ್ಚಿಬಿಟ್ಟು ಬಿಟ್ಬಿಡಿ, ಓಕೆನಾ. ಇವಾಗ ನಾನಿಲ್ಲಿ ಅರ್ಧ ಗಂಟೆ ಆದಮೇಲೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ನಾನಿಲ್ಲಿ ಕುಕ್ಕರ್ಗೆ ಅದನ್ನು ಮ್ಯಾರಿನೇಟ್ ಮಾಡಿದ್ವಲ್ಲ ಮಟನ್ನು, ಅದನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತೀನಿ. ತುಂಬ ನೀರು ಹಾಕ್ಕೋಬೇಡಿ, ಸಾಂಬಾರು ಥರ ಎಲ್ಲ ಆಗಿಬಿಡುತ್ತೆ. ಅದು ಡ್ರೈ ಐಟಮ್ ಅಲ್ವಾ, ಡ್ರೈ ಆಗಿ ಬರಬೇಕು. ನಾನಿಲ್ಲಿ 1 ಕಾಫಿ ಕಪ್ ಕುಡಿತೀರಲ್ಲ ಚಿಕ್ಕದು, ಅದರಲ್ಲಿ 1 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನೆಲ್ಲ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮಟನ್ನು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 4 ವಿಷಲ್ ಕೂಗಿಸ್ಕೊಳ್ಳಿ. ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ನೋಡಿಕೊಂಡು 4-5 ವಿಷಲ್ ಕೂಗಿಸ್ಕೊಂಬಿಡಿ. ಅದನ್ನು ಕೂಗಿಸ್ಕೊಂಡು ಇವಾಗ ತಣ್ಣಗೆ ಮಾಡೋಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಹೇಗೆ ಮಾಡೋದಂತ ನೋಡೋಣ. ಬಾಣಲಿ ಇಟ್ಕೊಂಡು ಅದಕ್ಕೆ ಮಟನ್ ಸ್ವಲ್ಪ ಆಯಿಲ್ ಕಮ್ಮಿನೇ ಹಾಕ್ಕೊಳ್ಳಿ, ಬಿಕಾಸ್ ಫ್ಯಾಟ್ ಏನಾದರೂ ಅದಕ್ಕೆ ಮಟನ್ಗೆ ಅಟ್ಯಾಚ್ ಇದ್ದರೆ ಮತ್ತೆ ಅದು ಆಯಿಲ್ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 1-2 ಮೀಡಿಯಮ್ ಸೈಜ್ದು ಆನಿಯನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ, ಗೋಲ್ಡನ್ ಬ್ರೌನ್ ಏನು ಬರೋದು ಬೇಡ. ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀವು ಇದನ್ನು ಫ್ರೈ ಮಾಡಿಕೊಂಡು 4 ಹಸಿಮೆಣ್ಸಿನ್ಕಾಯಿನ ಸುಮ್ಮನೆ ಮಧ್ಯಕ್ಕೆ ಸೀಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಖಾರ ಯಾಕಂದರೆ ನಾವು ಖಾರದ ಪುಡಿ ಎಲ್ಲ ಹಾಕ್ಕೊಂಡಿದ್ದೀವಲ್ವ, ಖಾರ ಜಾಸ್ತಿ ಆಗೋದು ಬೇಡ ಅಂತ. ಜಾಸ್ತಿ ಬೇಕಂದರೆ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ 10 ಕರಿಬೇವೆಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಒಂದು ಕಡೆ ಫ್ರೈ ಆಗ್ತಿರಲಿ. ಇವಾಗ ನೋಡಿ ಮಟನ್ನು ಈ ಥರ ಬೆಂದಿದೆ, ನೀರು ಕೂಡ ಕಮ್ಮಿನೇ ಇದೆ ನೋಡಿ. ಸಾಕು, ಇಷ್ಟ ಆಗಿದ್ದರೆ ಸಾಕು. ಈಗ ಇದನ್ನು ನಾವು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ಮಟನ್ ಬೆಂದೋಗಿರುತ್ತಲ್ಲಿ, ಇವಾಗ ಈರುಳ್ಳಿದೆಲ್ಲ ಮಿಕ್ಸ್ ಆಗಲಿ ಅಂತ ಅಷ್ಟೇ ಫ್ರೈ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ರಸಮ್ಮು, ಬೇಳೆ ಸಾರು ಏನಾದರೂ ಮಾಡ್ಕೊಂಡಾಗ ಸೈಡಾಗಿ ಯೂಸ್ ಮಾಡ್ಕೋಬೋದು, ಅಥವಾ ಪಾರ್ಟಿಗಳ ಅರೇಂಜ್ ಆದಾಗ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಮಟನ್ ಬೇಯಿಸ್ಕೊಂಡು ಇಟ್ಕೊಂಡ್ಬಿಟ್ರಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮ್ಯಾರಿನೇಟ್ ಮಾಡಿಬಿಟ್ಟು. ಯಾಕಂದರೆ ಎಲ್ಲ ಮ್ಯಾರಿನೇಟ್ ಮಾಡಿದಾಗ ಎಲ್ಲ ಅದಕ್ಕೆ ಅದರದ್ದೆಲ್ಲ ಉಪ್ಪು ಖಾರ ಎಲ್ಲ ಇಳ್ಕೊಂಡಿರುತ್ತಲ್ವ, ಸೊ ಹಂಗಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಲಾಸ್ಟಲ್ಲಿ ನಾನು ಇದೆಲ್ಲ ರೆಡಿ ಆದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನೀವು ಮನೆಯಲ್ಲಾದರೂ ಮಾಡಿರೋದು ಹಾಕ್ಕೊಳ್ಳಿ ಅಥವಾ ಅಂಗಡಿದಾದರೂ ಓಕೆ. 1 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಬೇಡ, ಬಿಕಾಸ್ ಎಲ್ಲ ಸ್ಪೈಸಸ್ ಆಲ್ರೆಡಿ ಇರೋದ್ರಿಂದ ಜಾಸ್ತಿ ಖಾರ ಅನ್ನಿಸ್ಬಿಡುತ್ತೆ. ಅದಕ್ಕೆ ಇವಾಗ ನೋಡಿ, ಇದು ಇವಾಗ ಎಲ್ಲ ಫ್ರೈ ಆದಮೇಲೆ ರೆಡಿಯಾಗಿದೆ. ನಾನಿವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಿಂಪಲ್ ರೆಸಿಪಿ, ತುಂಬಾ ಬೇಗ ಆಗುವಂಥ ರೆಸಿಪಿ, ಸಿಂಪಲ್ ರೆಸಿಪಿ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಮಟನ್ ತಿನ್ನದೇ ಇರೋರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ತುಂಬ ಕಮ್ಮಿ ಪದಾರ್ಥಗಳನ್ನ ಬಳಸ್ಕೊಂಡು ಕಮ್ಮಿ ಸಮಯದಲ್ಲಿ ಬೇಗ ಮಾಡ್ಕೊಳ್ಳೋ ಅಂಥದ್ದು ರೆಸಿಪಿ ಇದು. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.